ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಚಿಗುರು ಪಾಠದ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. 3ನೇ ತರಗತಿಯ ಎಲ್ಲ ಪಾಠಗಳು ನಮ್ಮ ಚಾನಲ್ನಲ್ಲಿ ಅಪ್ಡೇಟನ್ನು ಮಾಡಲಾಗಿರ್ತದೆ. ಈಗ ಮೊದಲನೇದಾಗಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವಿಲ್ಲಿ ನೋಡ್ಬೋದು. ಶಾಲಾ ಪತ್ರಿಕೆಯ ಹೆಸರೇನು? ಶಾಲಾ ಪತ್ರಿಕೆಯ ಹೆಸರು ಚಿಗುರು. ನಮ್ಮ ನಾಡ ಹಬ್ಬ ಯಾವುದು? ನಮ್ಮ ನಾಡ ಹಬ್ಬ ದಸರಾ. ಹಣ್ಣುಗಳ ರಾಜ ಯಾರು? ಹಣ್ಣುಗಳ ರಾಜ ಮಾವು. ವಿವೇಕಾನಂದರ ಬಾಲ್ಯದ ಹೆಸರೇನು? ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಜೋಗ ಜಲಪಾತ ಎಲ್ಲಿದೆ? ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿ ಇದೆ. ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು? ಪತ್ರಿಕೆಯಲ್ಲಿ ಸತೀಶ ಬರೆದಿರತಕ್ಕಂಥ ಲೇಖನದ ಹೆಸರು ಜಲಪಾತ. ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು? ಸ್ವಾಮಿ ವಿವೇಕಾನಂದ ಚಿಗುರು ಪತ್ರಿಕೆಯ ಈ ಬರಹ ನನಗೆ ಇಷ್ಟವಾಗಿದೆ. ಇನ್ನಷ್ಟು ಹೊಂದಿಸಿ ಬರೆಯಿರಿ. ಆಲ್ರೆಡಿ ಉತ್ತರವನ್ನು ಅಲ್ಲೇ ಕೊಟ್ಟಿರ್ತೀವಿ. ಮಾಲಾ ನಿಮಗೆ ತಿಳಿದಿರಲಿ, ಥಾಮಸ್ ನಾಡಹಬ್ಬ, ಬೇಗಂ ಗಾದೆ, ವಿನಾಯಕ ನಾಡಹಬ್ಬ. ಇನ್ನು ಸಾಮರ್ಥ್ಯಾಧಾರಿತ ಅಭ್ಯಾಸ. ಇಲ್ಲಿ ಸರಿಯಾದ ಹೇಳಿಕೆಗೆ ನಾವೇನು ಮಾಡಬೇಕು? ಸರಿ ಅಥವಾ ತಪ್ಪಿಗೆ ತಪ್ಪು ಅಂತ ಹಾಕಬೇಕು. ನೋಡಿ ಅಲ್ಲಿ ಯಾವುದಕ್ಕೆ ಸರಿ ಯಾವುದಕ್ಕೆ ತಪ್ಪು ಅಂತ ಆಲ್ರೆಡಿ ನಾವು ಅಪ್ಡೇಟನ್ನು ಮಾಡಿರ್ತೀವಿ. ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ತದನಂತರ ಈ ಒಂದು ಪಾಠದಲ್ಲಿ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಶುದ್ಧವಾಗಿ ಬರೆಯಂತಿದೆ. ಲೇಖನ ಚಿಹ್ನೆಯನ್ನು ಬಳಸಿ ಶುದ್ಧವಾಗಿ ಅಲ್ಲಿ ಬರೆದಿರ್ತೀವಿ. ನೋಡಿಕೊಂಡು ನೀವು ಕೂಡ ಬರ್ಕೊಳ್ಳಿ. ತದನಂತರ ಚಿಗುರು ಪತ್ರಿಕೆಯಲ್ಲಿ ಸುಭಾಷಿತ ನೀನು ಒಂದು ಅಂಕಣದಲ್ಲಿ ಬರೆ, ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು. ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಅಲ್ಲಿ ಅಂಕಣದಲ್ಲಿ ಸ್ನೇಹಿತರ ಮತ್ತು ನೀವು ಇಬ್ಬರು ಕೂಡ ಬರೀಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದಷ್ಟು ಕ್ವಶನ್ಸ್ ಇದೆ. ಆ ಕ್ವಶನ್ಗೆ ಇಲ್ಲಿ ಉತ್ತರವನ್ನು ಕೂಡ ಆಲ್ರೆಡಿ ಬರೆದಿರ್ತೀವಿ. ನೋಡ್ಕೊಳ್ಳಿ. ತದನಂತರ ಅಲ್ಲಿರ್ತಕ್ಕಂಥ ಸಾಲುಗಳನ್ನು ನಕಲು ಮಾಡಬೇಕು. ಅಲ್ಲಿ ಹೇಗಿದೆ ಹಾಗೆ ಬರೀಬೇಕು. ಆಲ್ರೆಡಿ ಬರೆದಾಗಿರ್ತದೆ. ನೀವು ನೋಡಿಕೊಂಡು ಬರ್ಕೊಳ್ಬೋದು. ಇನ್ನು ಭಾಷಾ ಚಟುವಟಿಕೆ ಗಾದೆಗಳನ್ನು ಓದಿದ್ದೀವಿ. ಗಾದೆಗಳನ್ನು ಓದಬೇಕು. ಅಲ್ಲಿ ಏನಿದೆ ಅಂತಕ್ಕಂಥ ಗಾದೆಗಳನ್ನು ಒಂದ್ಸರಿ ಓದಿ. ಮತ್ತು ಇಲ್ಲಿ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು. ಆಲ್ರೆಡಿ ಪೂರ್ಣವನ್ನು ಮಾಡಾಗಿರುತ್ತದೆ. 4 ಗಾದೆಗಳನ್ನು ಪೂರ್ಣವನ್ನು ಮಾಡಲಾಗಿದೆ. ನೋಡಿಕೊಂಡು ಬರ್ಕೊಳ್ಳಿ. ಮತ್ತು ಇಲ್ಲಿ ಕೆಲವು ಪದಗಳನ್ನು ತಪ್ಪಿರ್ತಕ್ಕಂಥ ಪದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅದನ್ನು ಸರಿಪಡಿಸಿ ಆಲ್ರೆಡಿ ನಾವು ಬರೆದಿರ್ತೀವಿ. ನೋಡಿಕೊಂಡು ಬರ್ಕೊಳ್ಳಿ. ಇಷ್ಟು 3ನೇ ಪಾಠದ ಒಂದು 3ನೇ ತರಗತಿಯ ಚಿಗುರು ಪಾಠದ ಪ್ರಶ್ನೋತ್ತರಗಳಾಗಿರ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದ.